ಯುದ್ಧಕ್ಕೆ ಸಂಬಂಧಿಸಿದ ಇನ್ನೊಂದು 2 ವರದಿಗಳಿದ್ದಾವೆ, ಅವನ್ನು ಮುಗಿಸ್ಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣಂತೆ. ಇರಾನ್ ಈಗ ಯಾರ ಹಿಡಿತದಲ್ಲಿದೆ? ಮುಜ್ತಬಾ ಖಮೇನಿ ಅನ್ನುವ ಸುಪ್ರೀಂ ಲೀಡರ್ ಇದ್ದಾರೆ, ಅಯಾತುಲ್ಲಾ ಅಲಿ ಖಮೇನಿಯ ಪುತ್ರ. IRGC ಸ್ಟೇಟ್ಮೆಂಟ್ ಕೊಟ್ಟಿದೆ, ಅವರು ಆರಾಮಾಗಿದ್ದಾರೆ, ಭದ್ರತೆಯ ಕಾರಣಗಳಿಗಾಗಿ ಹೊರಗಡೆ ಕಾಣಿಸಿಕೊಳ್ತಾ ಇಲ್ಲ, ಅವರ ಸೂಚನೆಯ ಮೇರೆಗೆ ದೇಶ ನಡೀತಾ ಇದೆ ಅಂತ IRGC ಹೇಳ್ತಾ ಇದೆ. ಆದರೆ ಇರಾನಿನ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವ ವಿಷಯವೇ ಬೇರೆ. ಮುಜ್ತಬಾ ಖಮೇನಿ ಎಲ್ಲಿದ್ದಾರೆ, ಹೆಂಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಸುಪ್ರೀಂ ಲೀಡರ್ ಆಗಿ ಘೋಷಣೆಯಾದ ನಂತರವೂ ಒಂದು ಸಲ ಅವರು ಹೊರಗಡೆ ಕಾಣಿಸಿಕೊಂಡಿಲ್ಲ. ಸಂಭ್ರಮಾಚರಣೆ ಕೂಡ ಅವರ ಕಟೌಟ್ಗಳನ್ನು ಇಟ್ಕೊಂಡು ಜನ ಮಾಡಿದ್ರು, ಕಟೌಟ್ಗಳನ್ನು ಇಟ್ಕೊಂಡು ಸಂಭ್ರಮಾಚರಣೆ ಮಾಡಿದ್ರು. ಇರಾನಿನ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋದು IRGC ದೇಶವನ್ನು ವಶಕ್ಕೆ ಪಡೆದಿದೆ. ಎಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ IRGC ಸೋಲ್ಜರ್ಸೇ ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ. 1,96,000 IRGC ಸೈನಿಕರಿದ್ದಾರೆ. ದೇಶ ಅವರ ಕೈಯಲ್ಲಿದೆ, ಸರ್ಕಾರವೇ ಇಲ್ಲ ಅಂತ. ಸರ್ಕಾರದಲ್ಲಿ ಅಳಿದುಳಿದ ಕೆಲವರಿಗೆ ಆದಷ್ಟು ಬೇಗ ಮೈತ್ರಿ ಮಾಡಿಕೊಂಡು ಈ ಯುದ್ಧ ನಿಲ್ಲಿಸಬೇಕು ಅಂತಿದೆ. ಮೈತ್ರಿ ಅಂದರೆ ಸಂಧಾನ ಮಾಡಿಕೊಂಡು ಈ ಯುದ್ಧ ನಿಲ್ಲಿಸಬೇಕು ಅಂತಿದೆ. IRGCಗಿಲ್ಲ, IRGC ಯುದ್ಧ ಮುಂದುವರಿಯಲಿ ಅಂತಿದೆ ಅಂತ. ಹಾಗಾದರೆ ನಿಜವಾಗ್ಲೂ ಮುಜ್ತಬಾ ಖಮೇನಿಯನ್ನು IRGC ಅವರು ಏನಾದರೂ ಮಾಡಿದಾರಾ ಅಥವಾ ಎಲ್ಲಾದರೂ ಬಚ್ಚಿಟ್ಟಿದ್ದಾರಾ? IRGCಯ ಸ್ಟೇಟ್ಮೆಂಟ್ ಪ್ರಕಾರ ಹೀ ಈಸ್ ವೆಲ್ ಆ್ಯಂಡ್ ಗುಡ್ ಅಂತೆ, ಆರಾಮಾಗಿದ್ದಾರಂತೆ, ಆದರೆ ಹೊರಗಡೆ ಎಲ್ಲೂ ಬರ್ತಿಲ್ವಂತೆ. ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯನ್ ಆರಾಮಾಗಿ ಓಡಾಡ್ತಾರೆ, ಸೂಪರ್ ಮಾರ್ಕೆಟ್ಗಳಿಗೆ ಹೋಗ್ತಾರೆ, ಜನರ ಜೊತೆ ಸೆಲ್ಫಿ ತಗೊಳ್ತಾರೆ, ಯುದ್ಧ ಮುಗಿದು ಹೋಗುತ್ತೆ ಧೈರ್ಯಗೊಂದು ಬೇಡಿ ಅಂತ ಹೇಳ್ತಾರೆ. ಬಟ್ ಸುಪ್ರೀಂ ಲೀಡರ್ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ. ಅವರ ಪರವಾಗಿ IRGC ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡ್ತಾ ಇದೆ. ನಿಜವಾಗಿಯೂ ಆ ಸುಪ್ರೀಂ ಲೀಡರ್ನ IRGC ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆಯಾ? ಇರಾನ್ನಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಸರ್ಕಾರ ವರ್ಸಸ್ IRGC ಆಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.